ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬಂದು ಸ್ಟೂಡೆಂಟ್ಸ್ ಕೇಳಿರುವಂತಹ ಮೋಸ್ಟ್ ಆಫ್ ದಿ ಡೌಟ್ಸ್ ಬಗ್ಗೆ ಆದರೆ ಅಪ್ಡೇಟನ್ನು ಕೊಡ್ತೀನಿ. ಸೊ ಸಾಕಷ್ಟು ಸ್ಟೂಡೆಂಟ್ಸು ಸರ್ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ನನಗೆ ಸೀಟ್ ಸಿಕ್ಕಿಲ್ಲ, ಯಾಕೆ ನಾನು ಏನು ಮಾಡೋದು ಅಂತ ಕೇಳ್ತಿದ್ದಾರೆ. ಜೊತೆಗೆ ಸೆಕೆಂಡ್ ರೌಂಡಲ್ಲಿ ನಾವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಕಾಲೇಜಸನ್ನು ಹ್ಯಾಡ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ನಾನು ಮಾರ್ನಿಂಗ್ ಮಾಡಿದಂತಹ ವೀಡಿಯೋಗೆ ಸಾಕಷ್ಟು ಸ್ಟೂಡೆಂಟ್ಸು ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಒಂದಿಷ್ಟು DMs ಆದರೆ ಬರ್ತಿದೆ, ಯಾಕೆ ನಮಗಿನ್ನೂ ಫಸ್ಟ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬಿಟ್ಟಿಲ್ಲ ಅಂತ ಹೇಳಿ. ನೋಡಿ, ತುಂಬ ವರಿ ಮಾಡ್ಕೊಳ್ಳೋದಕ್ಕೇನು ಹೋಗಬೇಡಿ. ಯಾಕಂತ ಅಂದರೆ KE ಅವರು ಈಗಾಗಲೇ ತಿಳಿಸಿದ್ದಾರೆ, ಇವತ್ತು ಬಂದು 11 ಗಂಟೆಯ ನಂತರ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ. ಸೊ ಇವತ್ತು ನೈಟ್ ಎಲ್ಲ ಟೈಮ್ ಇದೆ, ಯಾವ ಒಂದು ಟೈಮಿಗೆ ಬೇಕಿದ್ರೂ ಅವರು ಒಂದು ಲಿಂಕನ್ನು ಪ್ರೊವೈಡ್ ಮಾಡ್ಬೋದು. ಲಿಂಕ್ ಕೊಟ್ಟಿದ ತಕ್ಷಣ ನಾನು ಮತ್ತೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಆ ಲಿಂಕ್ ಅನ್ನುವಂಥದ್ದು ಇದೇ ಒಂದು KE ವೆಬ್ಸೈಟಲ್ಲೇ ಸಿಗುತ್ತೆ. ಇವತ್ತು 11 ಗಂಟೆ ಆಗಿದ್ದ ಆದಮೇಲೆ ಆದಷ್ಟು ಬೇಗ ಸಿಗುತ್ತೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ, ಬಟ್ ಒಂದಿಷ್ಟು ತಡ ಆಗ್ತಿದೆ. ಸೊ ಅವರಿಗೂ ಏನೋ ಒಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಸು ಮತ್ತೊಂದು ಇರ್ತವೆ, ಅದನ್ನೆಲ್ಲ ನೋಡಿಕೊಂಡು KE ಅವರು ಒಂದು ಫಸ್ಟ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟನ್ನು ಆದರೆ ಪ್ರೊವೈಡ್ ಮಾಡ್ತಾರೆ. ಸದ್ಯಕ್ಕೆ ಇನ್ನೂ KE ವೆಬ್ಸೈಟಲ್ಲಿ ಲಿಂಕ್ ಆದರೆ ಇಲ್ಲ. ಈಗ ಎಕ್ಸಾಕ್ಟ್ ಟೈಮ್ ಬಂದು 3:50 ಆದರೆ ಆಗಿದೆ. ಓಕೆನಾ, ಸ್ವಲ್ಪ ವೆಯ್ಟ್ ಮಾಡಿ, ಲಿಂಕ್ ಅನ್ನುವಂಥದ್ದು ಸಿಗುತ್ತೆ. ಸೊ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಸರ್ ನನಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿಲ್ಲ, ಯಾಕೆ, ನಾನೇನು ಮಾಡೋದು ಅಂತ ಕೇಳ್ತಿದ್ದಾರೆ. ಸೊ ಮೊದಲಿಗೆ ನೋಡಿ, ಸಿಂಪಲಾಗಿ ರೀಸನ್ಸನ್ನು ಹೇಳ್ತೀನಿ ಯಾಕೆ ಸಿಕ್ಕಿರೋದಿಲ್ಲ ಅಂತ ಹೇಳಿ. ಸೊ ನೀವು ನಿಮ್ಮ ಒಂದು ರ್ಯಾಂಕಿಂಗ್ಗೆ ತಕ್ಕಂತಿರುವಂಥ ಕಾಲೇಜಸನ್ನು ಹ್ಯಾಡ್ ಮಾಡಿರೋದಿಲ್ಲ, ಕಟ್ ಆಫನ್ನು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿರೋದಿಲ್ಲ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸಿಗೆ ಒಂದು ಇದಿರುತ್ತೆ, ನಾನು ಓನ್ಲಿ ಟಾಪ್ ಕಾಲೇಜಸನ್ನು ಮಾತ್ರ ಹ್ಯಾಡ್ ಮಾಡಬೇಕು, ನನಗೆ ಟಾಪ್ ಕಾಲೇಜಸಲ್ಲಿ ಸೀಟ್ ಸಿಕ್ಕಿದ್ರೆ ಮಾತ್ರ ಹೋಗ್ತೀನಿ ಅನ್ನುವಂಥದ್ದು ಇರೋದೆ. ಸೊ ಇದು ಸೀಟ್ ಅನ್ನುವಂಥದ್ದು ಯಾವ ಬೇಸಿಸ್ ಮೇಲೆ ಸಿಗುತ್ತೆ, ನೀವು ಎಷ್ಟು ಕಾಲೇಜಸನ್ನು ಹ್ಯಾಡ್ ಮಾಡಿದ್ದೀರಾ, ಯಾವ ರೀತಿಯಾಗಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಈ ನಿಮ್ಮ ಒಂದು ರ್ಯಾಂಕಿಂಗ್ಗೆ ತಕ್ಕಂತಿರುವಂಥ ಕಾಲೇಜಸನ್ನು ಹ್ಯಾಡ್ ಮಾಡಿದ್ದೀರಾ ಇಲ್ವಾ ಅಂತ ಎಲ್ಲನೂ ನೋಡಿಕೊಂಡು ಇಲ್ಲಿ ಬಂದುಬಿಟ್ಟು ನಿಮಗೆ ಸೀಟ್ ಅನ್ನುವಂಥದ್ದು ಅಲಾಟ್ಮೆಂಟ್ ಆಗೋದು. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಮೈಂಡಲ್ಲಿ ಇರುತ್ತೆ, ನಾನೊಂದು ಒಳ್ಳೆ ಕಾಲೇಜಲ್ಲೇ ಇಂಜಿನಿಯರಿಂಗನ್ನು ಮಾಡಬೇಕು. ಯಾಕಂತ ಅಂದರೆ ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ನಾವು ನೋಡೋದಾದರೆ ಈಗ ಎಲ್ಲ ಒಂದು ಒಳ್ಳೆ ಟಾಪ್ ಕಾಲೇಜಸಲ್ಲಿ ಮಾಡಿದ್ರೆ ಮಾತ್ರ ನಮಗೆ ಜಾಬ್ ಸಿಗುತ್ತೆ ಅನ್ನುವಂಥದ್ದು ಇರುತ್ತೆ. ಆ್ಯಂಡ್ ಜೊತೆಗೇನು ಅಂತ ಅಂದರೆ ಟ್ರೆಂಡ್ಗೆ ತಕ್ಕಂತೆ ಈಗ ನನ್ನ ಒಂದು ಓಲ್ಡ್ ಸಿಲೆಬಸ್ ಅಲ್ಲದೆ ಒಂದು ನ್ಯೂ ಕರಿಕ್ಯುಲಮ್ ಜೊತೆ ಓದಬೇಕು ಅನ್ನೋಂಥದ್ದು ಸ್ಟೂಡೆಂಟ್ಸ್ಗೆ ಇರುತ್ತೆ. ಸೊ ಅಂತಹ ಸ್ಟೂಡೆಂಟ್ಸ್ಗಾಗಿ ನಾನು ಇವತ್ತು ಬಂದು ಒಂದು ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಬಗ್ಗೆ ಆದರೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಅನ್ನುವಂಥದ್ದು ಈ ಕಂಪ್ಲೀಟ್ಲಿ ಈಗ ಟ್ರೆಂಡ್ಗೆ ತಕ್ಕಂತೆ ಇರುವಂತಹ ಒಂದು ಒಳ್ಳೆಯ ಎಜುಕೇಷನ್ ಅಂತಲೇ ಹೇಳ್ಬೋದು. ಇಲ್ಲಿ ಬಂದುಬಿಟ್ಟು AI ಫಸ್ಟ್ 4 ವರ್ಷದ BTech ಪ್ರೋಗ್ರಾಮ್ ಅದೇ ಇದೆ. ಇಂಡಸ್ಟ್ರಿಗೆ ಬೇಕಾಗಿರುವ ಕರಿಕ್ಯುಲಮ್ ಜೊತೆಗೆ ವಿದ್ಯಾರ್ಥಿಗಳನ್ನು ಮೊದಲ ದಿನದಿಂದಲೇ ಅಡ್ವಾನ್ಸ್ಡ್ AI ಸಿಸ್ಟಮ್ಸ್, ಪ್ರಾಂಪ್ಟ್ ಇಂಜಿನಿಯರಿಂಗ್, ಕೋರ್ ಡೇಟಾ ಸೈನ್ಸ್ ಸೇರಿದಂತೆ ಅನೇಕ ಮಾಡರ್ನ್ ಟೆಕ್ನಾಲಜೀಸ್ಗಳಲ್ಲಿ ತರಬೇತಿ ನೀಡಲಾಗುತ್ತದೆ. ಆ್ಯಂಡ್ ಆಲ್ಟಾ ಪ್ರಮುಖ ವಿಶೇಷತೆ ಏನು ಅಂತ ಅಂದರೆ ಆಲ್ಟಾ AI ಜೆನಿಸಿಸ್ ಇನಿಷಿಯೇಟಿವ್ ಅಂತ ಹೇಳಿ, ಇದು 6 ವಾರಗಳ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಆಗಿದ್ದು ವಿದ್ಯಾರ್ಥಿಗಳು ಇಂಡಸ್ಟ್ರಿ ಮೆಂಟರ್ಸ್ ಮಾರ್ಗದರ್ಶನದಲ್ಲಿ ನಿಜವಾದ AI ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡ್ತಾರೆ. ಮೊದಲ ಸೆಮಿಸ್ಟರ್ ಶುರುವಾಗುವ ಮುಂಚೆಯೇ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ವಿದ್ಯಾರ್ಥಿಗಳು ಮಾಡಿರುವ ಪ್ರಾಜೆಕ್ಟ್ಸ್ ಆಲ್ಟಾ ಅಫಿಷಿಯಲ್ ವೆಬ್ಸೈಟ್ನಲ್ಲಿಯೂ ಪ್ರಕಟವಾಗ್ತದೆ. ಇದರಲ್ಲಿ ದೊಡ್ಡ ವಿಶೇಷತೆ ಏನಂದರೆ ಇಂಡಸ್ಟ್ರಿ ರಿಲೆವೆಂಟ್ ಕರಿಕ್ಯುಲಮ್ ಮತ್ತು ಮೆಂಟರ್ಶಿಪ್ ಕಾರಣದಿಂದ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ 50,000ವರೆಗೂ ಪೇಯ್ಡ್ ಇಂಟರ್ನ್ಶಿಪ್ಸ್ ಪಡೆಯುತ್ತಿದ್ದಾರೆ. ಅಂದರೆ ಡಿಗ್ರಿ ಮಾತ್ರವಲ್ಲ, ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಮತ್ತು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಕೂಡ ಸಿಗ್ತದೆ. ಇಲ್ಲಿ ಆಲ್ಟಾಗೆ ಭಾರತದಂಥ 5 ಇಲೈಟ್ ಪಾರ್ಟ್ನರ್ ಕಾಲೇಜಸ್ ಇವೆ. ನಮ್ಮ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಆಯ್ಕೆ ಎಂದರೆ ಹೈದರಾಬಾದ್ ಕ್ಯಾಂಪಸ್. ಇದು ಹೈಟೆಕ್ ಸಿಟಿ ಸಮೀಪದಲ್ಲಿದ್ದು ಮೈಕ್ರೋಸಾಫ್ಟ್, ಗೂಗಲ್, ಅಮೆಜಾನ್ ಮುಂತಾದ ಜಾಗತಿಕ ಕಂಪನಿಗಳ ಹತ್ತಿರವೇ ಇದೆ. ಇದರಿಂದ ನೆಟ್ವರ್ಕಿಂಗ್, ಇಂಡಸ್ಟ್ರಿ ಎಕ್ಸ್ಪೋಜರ್ ಹಾಗೂ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ಸಾಮಾನ್ಯ ಕಾಲೇಜುಗಳಿಗಿಂತ ಹೆಚ್ಚಿನ ಮಟ್ಟದಲ್ಲಿನ ಇಲ್ಲಿ ಇರುತ್ತದೆ. ಆದರೆ ಈ ಒಂದು ಕ್ಯಾಂಪಸ್ಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಕೆಲವೇ ಸೀಟ್ಸ್ ಉಳಿದಿವೆ. ಟೆಕ್ ಕ್ಷೇತ್ರದಲ್ಲಿ ಕೆರಿಯರ್ ಕಟ್ಟಿಕೊಳ್ಳಲು ಬಯಸುವ ವಿದ್ಯಾರ್ಥಿಗಳು ಈಗಾಗಲೇ ವೇಗವಾಗಿ ಅಡ್ಮಿಷನನ್ನು ತಗೋತಿರುವಂಥದ್ದು. ಹೀಗಾಗಿ ಸಮಯ ವ್ಯರ್ಥ ಮಾಡಬೇಡಿ. ನಿಮಗೆ ಆಲ್ಟಾ ಎಂಟ್ರೆನ್ಸ್ ಎಕ್ಸಾಮ್ ಆದ ASAT ಆಲ್ಟಾ ಸ್ಕಾಲಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಜುಲೈ 19. ಆ್ಯಂಡ್ ಹಾಗೇನು ಆನ್ಲೈನ್ ಎಕ್ಸಾಮ್ ಬರೆಯೋದಕ್ಕೆ ಜುಲೈ 20 ಆದರೆ ಆಗಿರುತ್ತೆ ಲಾಸ್ಟ್ ಡೇಟ್ಸ್ ಬಂದುಬಿಟ್ಟು. ಸೊ ಇದನ್ನು ನೀವು ಒಂದು ಒಳ್ಳೆ ಬ್ಯಾಕಪ್ ಆಪ್ಷನ್ ಆಗಿ ಇಟ್ಕೋಬೋದು. ಇನ್ನೊಂದು ವಿಶೇಷ ಏನು ಅಂತ ಅಂದರೆ ಅಪ್ಲಿಕೇಶನ್ ತುಂಬುವಾಗ ನನ್ನ ಎಕ್ಸ್ಕ್ಲೂಸಿವ್ ಕೂಪನ್ ಕೋಡ್ ಆಲ್ಟಾ 80 ಬಳಸಿದ್ದಾರೆ. ನಿಮಗೆ ಬಂದುಬಿಟ್ಟು ಫ್ಲಾಟ್ 80% ಡಿಸ್ಕೌಂಟ್ ಆದರೆ ಸಿಗುತ್ತೆ. ಎಲ್ಲ ಥರದ ರಿಜಿಸ್ಟ್ರೇಷನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲಿ ಚೆಕ್ ಮಾಡಿ. ನಾವೀಗ ಬ್ಯಾಕ್ ಟು ವಿಡಿಯೋ ಕಡೆಗೆ ಬರೋದಾದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಫೈನಲ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದರೆ ಸೊ ಈಗ ನೀವು ನೆಕ್ಸ್ಟ್ ಏನು ಮಾಡ್ಬೋದು, ನೀವು ಬಂದುಬಿಟ್ಟು ಸೆಕೆಂಡ್ ರೌಂಡ್ಗೆ ಡೈರೆಕ್ಟಾಗಿ ಆದರೆ ಎಲಿಜಿಬಲ್ ಇರ್ತೀರಾ. ನೀವು ಸೆಕೆಂಡ್ ರೌಂಡಲ್ಲಿ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು ಆಗಿರುತ್ತೆ. ಬಟ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ನೀವು ಯಾವುದೇ ಥರದ ಕಾಲೇಜಸನ್ನು ಹ್ಯಾಡ್ ಮಾಡೋದಕ್ಕೆ ಆಗೋದಿಲ್ಲ. ಇದೊಂದು ಚೆನ್ನಾಗಿ ನೆನಪಿಟ್ಕೊಂಡಿರಿ. ಯಾಕಂತ ಅಂದರೆ ನೀವು ಫಸ್ಟ್ ರೌಂಡಲ್ಲಿ ಏನು ಆಪ್ಷನ್ ಎಂಟ್ರಿ ಮಾಡಿದ್ರಿ ಆ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಇರುವಂಥ ಕಾಲೇಜಸನ್ನು ನೀವು ಬೇಕಿದ್ದರೆ ಕಾಲೇಜಸನ್ನು ರಿಅರೇಂಜ್ ಮಾಡ್ಕೋಬೋದು, ಕಾಲೇಜಸನ್ನು ಡಿಲೀಟ್ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ನೀವು ಯಾವುದೇ ಥರದ ಹೊಸದಾಗಿ ಕಾಲೇಜಸನ್ನು ಹ್ಯಾಡ್ ಮಾಡೋದಕ್ಕೆ
ಮಾಡೋದಕ್ಕಾದರೆ ಆಗೋದಿಲ್ಲ. ಇದೊಂದು ಡೌಟನ್ನು ನೀವು ಫಸ್ಟ್ ಕ್ಲಿಯರಾಗಿ ಅರ್ಥ ಮಾಡ್ಕೊಬಿಡಿ. ಈಗ ನೆಕ್ಸ್ಟ್ ನೀವೇನು ಮಾಡಬೇಕು, ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಲ್ವಾ, ನಾನು ಸೆಕೆಂಡ್ ರೌಂಡಲ್ಲಿ ಬಂದುಬಿಟ್ಟು ಟ್ರೈ ಮಾಡಲ್ಲ ಅಂತಂದರೆ ನೀವು 100% ಟ್ರೈ ಮಾಡ್ಬೋದು ಆಗಿರುತ್ತೆ. ನಿಮ್ಮ ಒಂದು ಡಿಸಿಷನ್ಸ್ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಪೇರೆಂಟ್ಸ್ ಜೊತೆ ಡಿಸ್ಕಷನ್ನ ಮಾಡಿಕೊಂಡು ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸನ್ನು ಮಾಡ್ಬೋದು ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಥರ್ಡ್ ರೌಂಡ್ ಅಂತ ಏನು ನಡೆಸ್ಕೊಡ್ತಾರೆ, ಆ ಥರ್ಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಒಂದು ಅವಕಾಶ ಆದರೆ ಕೊಡ್ತಾರೆ. ಓಕೆನಾ. ಸೊ ಈಗ ಸೀಟ್ ಸಿಕ್ಕಿಲ್ಲ ಅಂತ ಅಂದರೆ ಯಾರಿಗಾದರೆ ಫೈನಲ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇವರು ಯಾವುದೇ ಥರದ ಚಾಯ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇವರು ಬಂದು ಡೈರೆಕ್ಟಾಗಿ ಸೆಕೆಂಡ್ ರೌಂಡಿಗಾದರೆ ಎಲಿಜಿಬಲ್ ಇರ್ತಾರೆ. ಓಕೆನಾ. ಸೊ ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಆದರೆ ಮಾಡ್ತೀನಿ.